ಇದು ನಿನ್ನ ಮಗನ ವಿಷಯ. ಇನ್ಮೇಲೆ ನಿನ್ನ ಮಗ ರಾಘವ್ನ ಅವ್ರ ಮನೆಗ್ ಕಳಿಸ್ಬಾರ್ದಂತೆ. ಅವನಿದ್ರೆ ಅವ್ರ ತಂಗಿ ಮದ್ವೆಗೆ ಅಡ್ಡಿ ಆಗತ್ತಂತೆ. ಹಂಗಾಗಿ ನಿಮ್ಮ ಮೊಮ್ಮಗನ ನೀವೇ ಇಟ್ಕೊಂಡು ಸಾಕೊಳ್ಳಿ ಅಂತ ಬೆಣ್ಣೆಲಿ ಕೂದ್ಲು ತೆಗ್ದಂಗೆ ಹೇಳ್ಬಿಟ್ಟು ಹೋದ್ರು ಅವ್ರ ಅಣ್ಣ ವೀರಣ್ಣ ಅವರು. ಅಮ್ಮ, ರಾಘವ್ ವಿಚಾರಕ್ಕೆ ವೀರಣ್ಣ ಆ ಥರ ಎಲ್ಲ ಮಾತಾಡಲ್ವಲ್ಲ? ಅಣ್ಣ, ಹಾಗಾದ್ರೆ ಅಮ್ಮ ಸುಮ್ನೆ ಹೇಳ್ತಿದ್ದಾಳ? ನೋಡು, ಅವ್ರಿಗೆ ಅಂತ ಮಾಡಿರೋ ಜ್ಯೂಸ್ ಕೂಡ ಕುಡಿದೆ ಹಾಗೆ ಹೋಗಿದ್ದಾರೆ. ಇದ್ರಲ್ಲೇ ಗೊತ್ತಾಗಲ್ವಾ ಅವ್ರು ಹೇಗ್ ಮಾತಾಡ್ಬಿಟ್ಟು ಹೋಗಿದ್ದಾರೆ ಅಂತ? ಸುಶಾಂತ್, ಇದೆಲ್ಲ ಬೇಡ. ರಾಘವ್ಗೆ ನಿಜ ಹೇಳ್ಬಿಡು. ಅರ್ಚನಾ ನಿಮ್ಮಮ್ಮ ಅಲ್ಲ, ನಿಮ್ಮಮ್ಮನ ಹೆಸರು ಶಾಂತಿ ಅಂತ. ಸರಿನಾ? ಬಿಡ್ಸ್ ಹೇಳು ಅವನಿಗೆ. ಅಮ್ಮ, ಅವನಿನ್ನೂ ಚಿಕ್ಕ ಮಗು ಅಮ್ಮ. ಅವನ್ಗಿವೆಲ್ಲ ಏನಮ್ಮ ಅರ್ಥ ಆಗತ್ತೆ? ಅಮ್ಮ, ಅವತ್ತು ಡಾಕ್ಟ್ರೇ ಹೇಳಿಲ್ವೇನಮ್ಮ, ತಾಯಿ ವಿಚಾರದಲ್ಲಿ ರಾಘವ್ಗೆ ಯಾವುದೇ ಶಾಕ್ ಕೊಡಬೇಡಿ ಅಂತ. ಅವನು ಅರ್ಚನೆನೇ ಶಾಂತಿ ಅಂತ ಅನ್ಕೊಂಡ್ಬಿಟ್ಟಿದಾನಮ್ಮ. ಅಲ್ಲ ಸುಶಾಂತ, ಇನ್ನು ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯ ನೀನು?